ನಮಸ್ಕಾರ. ಯಾರೇ ಪೂಜೆ ಮಾಡುವರು ಶುರು ಮಾಡಿ ಬರೀ ಆರತಿ ಇಟ್ಬಿಡಿ. ಪೂಜೆ ಬಹಳ ಮಾಡೋದಿಲ್ಲ. ಪೂಜೆ ಶುರು ಮಾಡಲಿ. ಹಂಗೆ ನಿಂತ್ಕೊಂಡ್ಬಿಡಿ ಸರ್ ಒಂಚೂರು ಮೇಲೆ ಮೇಡಮ್ ಹಂಗೆ ರೀ ಮೇಡಮ್ ನಿಮಿಷ ಮೊದಲಿಗೆ ಶ್ರೀಯುತ ವಿ ಸೋಮಣ್ಣ ಸರ್ ಅವರು ಕೇಂದ್ರ ಜಲಶಕ್ತಿ ಹಾಗೂ Number 16 and inauguration of the Murida Bridge in lieu of LC number 15. ರೈಲ್ವೆ ರಾಜ್ಯ ಸಚಿವರಾಗಿರುವಂತಹ ಸನ್ಮಾನ್ಯ ಸೋಮಣ್ಣ ಅವರೇ, ಈ ಭಾಗದ ಮುಖಂಡರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಆಗಿರುವಂತಹ ಸನ್ಮಾನ್ಯ ಜವರೇಗೌಡ್ರೆ, ನಮ್ಮೆಲ್ಲ ಅಧಿಕಾರಿ ಮಿತ್ರರೇ, ಎಲ್ಲ ವೇದಿಕೆಯಲ್ಲಿ ಕ್ರಾಸಿಂಗ್ ಎಷ್ಟೊಂದು ದಶಕಗಳ ಬೇಡಿಕೆ ಮತ್ತು ಇದು ಆಗಬೇಕು ಅನ್ನುವಂತ ಅಪೇಕ್ಷೆ. ಬಹಳಷ್ಟು ಊರುಗಳಿಗೆ ಕನೆಕ್ಟ್ ಮಾಡುವಂತ ರಸ್ತೆ ಅದು ರಾಮಹಳ್ಳಿಯ ಈ ರೈಲ್ವೆ ಕ್ರಾಸಿಂಗ್. ಕೇವಲ ಊರುಗಳಿಗೆ ಮಾತ್ರ ಅಲ್ಲ, ಮರದಂತ ಟೂರಿಸಂ ಪ್ಲೇಸ್ಗೆ ಕೂಡ, ದೇವಸ್ಥಾನಗಳು, ನಮ್ಮ ರಾಮಹಳ್ಳಿಯಲ್ಲಿ ರಾಮಹಳ್ಳಿ ಅನ್ನುವಂಥ ಹೆಸರೇ ಭಾಗಿಗಳಾಗಿ ನಮ್ಮ ಲೋಕಸಭಾ ವ್ಯಾಪ್ತಿಯ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಯಲಘಟ್ಟ ಮತ್ತು ರಾಮಹಳ್ಳಿ ಒಂದು ಉದ್ಘಾಟನೆ ಒಂದು ಶಂಕುಸ್ಥಾಪನೆಗೆ ಆಗಮಿಸಿ ಈ ಭಾಗದ ಬಹುದಿನದ ತೊಂದರೆಯನ್ನು ನಿವಾರಣೆ ಮಾಡುವುದಕ್ಕೆ ಬಂದಂತ ಒಂದೇ ವರ್ಷದಲ್ಲಿ ನಮಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂತ ದೇಶ ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಅನ್ನೋದಕ್ಕೆ ಈ ಕೆಲಸಗಳು ಕೂಡ ಒಂದು ದೊಡ್ಡ ಉದಾಹರಣೆಯನ್ನಾಗಿ ಸಂದೇಶವನ್ನು ಕೊಡ್ತಾ ಇದ್ದಾರೆ.
ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಮೂರನೇ ಬಾರಿಗೆ ಪ್ರಧಾನಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ತಕ್ಷಣ ಒಂದು ಕ್ರಾಂತಿಕಾರಿ ತೀರ್ಮಾನವನ್ನು ಮಾಡಿ ರೈಲ್ವೆ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಸಿ ಗೇಟ್ಗಳು, ನೂರಾರು ವರ್ಷದ ಎಲ್ಸಿ ಗೇಟ್ಗಳನ್ನ ಬ್ರಿಟಿಷರ ಕಾಲದ ನೋವನ್ನು ಅರ್ಥ ಮಾಡಿಕೊಂಡು ರಾತ್ರಿ ಬೆಳಗಾದರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಆ ಕಾರ್ಮಿಕರ ನೋವನ್ನು ಅರ್ಥ ಮಾಡಿಕೊಂಡು ಇಡೀ ದೇಶದ ಎಲ್ಲ ಮೇಲ್ಸೇತುವೆಗಳಿಗೆ 100ಕ್ಕೆ 100 ಹಣವನ್ನ ಭಾರತ ಸರ್ಕಾರ ನೀಡಿ ನಾವು ಅದೇ ನಾವೇ ಮಾಡೋಣ ತೀರ್ಮಾನವನ್ನು ಮಾಡಿದಂತ ಐತಿಹಾಸಿಕ ತೀರ್ಮಾನ. ಆ ತೀರ್ಮಾನದ ಫಲವಾಗಿ ಚಲಘಟ್ಟದಲ್ಲಿ ಇವತ್ತು ಒಂದು ಅಂಡರ್ ಪಾಸ್ ಆಗಿದೆ ಅನ್ನೋದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸೋಣ. ರಾಮವಳ್ಳಿ ಮುಖ್ಯ ರಸ್ತೆ ಕೆಳ ಸೇತುವೆದು ಈಗಾಗಲೇ ಮುಂದಿನ ವಾರದಿಂದ ಕೆಲಸ ಶುರು ಮಾಡೋದಕ್ಕೆ ಈಗಾಗಲೇ ಇಬ್ಬರು ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಭಾಳ ಸುಮಾರು ನಾವು ಈಗ ನಮಗೆಲ್ಲ ಒಂದು 48-50 ವರ್ಷ ಆಯಿತು. ಅದಕ್ಕೆ ಮುಂಚೆ ನಾವು ಹುಟ್ಟಿ ಬುದ್ಧಿ ಬಂದಾಗಿಂದ 40 ವರ್ಷಗಳ ಕಾಲದಿಂದ ನೋಡ್ತಾನೆ ಇದ್ದೀವಿ. ಅವಾಗಲೂ ರೈಲ್ವೆ ಗೇಟ್ ಆಗ್ತಾನೆ ಇತ್ತು. ಇವಾಗಲೂ ಇಲ್ಲಿವರೆಗೂ ಅದಕ್ಕೆ ಮುಕ್ತಿ ಆಡಿರಲಿಲ್ಲ. ಒಂದು ನರೇಂದ್ರ ಮೋದಿ ಅವರ ಈ ಒಂದು ಸರ್ಕಾರದಲ್ಲಿ ಇಲ್ಲಿ ಬಂದಂಥ ನಮ್ಮ ಸಂಸದರು ಸಚಿವರಾದಂಥ ಶೋಭಾ ಕರಂದ್ಲಾಜೆ ಅವರು ಒಂದು ಸಹಕಾರ ಮತ್ತು ಸಾರ್ವಜನಿಕರದು ಬಹುದಿನಗಳ ಬೇಡಿಕೆ ಇತ್ತು. ಯಾರೇ ಸಚಿವರು ಕೆಂಗೇರಿ ಭಾಗದಲ್ಲಿ ದಿನಕ್ಕೆ ಒಂದು 5-6 ಲಕ್ಷ ಜನ ಓಡಾಡುವಂತ ಸ್ಥಳಗಳಿದೆಯಾ, ಅಲ್ಲಿ ಶಾಲಾ ವಾಹನಗಳು ನಿಂತ ಜಾಗದಲ್ಲಿ ಬಹಳ ಸಂಖ್ಯೆಯಲ್ಲಿ ರೈಲಿನ ಸಂಚಾರಗಳು ಇವತ್ತು ಇರೋದ್ರಿಂದ ತುಂಬಾ ಬೇಡಿಕೆ ಇದೆ. ಆದ್ರೆ ಮೋದಿ ಅವರು ಬಂದ ಮೇಲೆ 11 ವರ್ಷದಲ್ಲಿ ಕೆಲಸ ಆಗಿರ್ತಿದೆಯಲ್ಲ, ಅದ್ಯಾವುದು ಕೂಡ ನಿಲ್ಲಲ್ಲ. ಮತ್ತೆ ಬೆಂಗಳೂರಿನ ಏನು 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತ ಎಲ್ಲ ಕೆಲಸಗಳು ಗೇಟ್ ಅನ್ನ ತೆರವುಗೊಳಿಸಿ ಅದನ್ನ 3 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತ ಇವತ್ತು ರಾಜ್ಯ ರೈಲ್ವೆ ಖಾತೆ ಸಚಿವರಾದಂತಹ ಸೋಮಣ್ಣವರು